ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂಥ ಮತ್ತೊಂದು ಆ್ಯಪ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನಿಂದ ನೀವು ಅಪ್ ಟು 5 ಲಕ್ಷ ರೂಪಾಯಿವರೆಗಿನ ಸಾಲನ ಜಸ್ಟ್ 5 ನಿಮಿಷದಲ್ಲೇ ತೊಗೊಬೋದು. ನಿಮಗೆ ತುಂಬ ಕಷ್ಟ ಇದೆ, ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಆ್ಯಂಡ್ ಬ್ಯಾಂಕಿಂದ ಎಲ್ಲಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ಒಂದ್ಸರಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. 101% ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಮೇಲೆ 4.9 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರೀಸ್ ಇದಾವೆ, ಆ್ಯಂಡ್ 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ನೋಡ್ಬೋದು, ಈ ಒಂದು ಅಪ್ಲಿಕೇಶನನ್ನು ಸಚಿನ್ ತೆಂಡೂಲ್ಕರ್ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ 6 ಕೋಟಿ ಇಂಡಿಯನ್ಸ್ ಇದನ್ನು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಇದೆ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. 5 ಲಕ್ಷಕ್ಕೂ ಹೆಚ್ಚು ಇಲ್ಲಿ ಲೋನ್ ಸಿಗುತ್ತೆ ವಿತಿನ್ 5 ಮಿನಿಟ್ಸಲ್ಲೇ. ಆ್ಯಂಡ್ 0 ಪೇಪರ್ ವರ್ಕ್ ಇರುತ್ತೆ, ಫಾಸ್ಟ್ ಆಗಿ ಅಪ್ರೂವಲ್ ಆಗುತ್ತೆ ಲೋನ್ ಅನ್ನೋದು, ಆ್ಯಂಡ್ ಇನ್ಸ್ಟಂಟ್ ಆಗಿ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ ವಿತಿನ್ 2 ಮಿನಿಟ್ಸಲ್ಲಿ. ಆ್ಯಂಡ್ ಬ್ಯಾಂಕ್ ಅಕೌಂಟ್ಗೆ ತಕ್ಷಣ ನೀವು ಈ ಒಂದು ಲೋನ್ನ ತಗೊಬೋದು, ಆ್ಯಂಡ್ ನಿಮಗೆ ಡಿಸ್ಪೋಸ್ ಮಾಡಿ ಕೂಡ ತಕ್ಷಣ ಕೊಡ್ತಾರೆ. ಆ್ಯಂಡ್ ಈಸಿ EMIಸ್ಗಳಾಗಿ ಆ್ಯಂಡ್ ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈಸಿ EMIಸ್ ಆಗಿ ನೀವು ಕನ್ವರ್ಟ್ ಕೂಡ ಮಾಡ್ಕೊಬೋದಾಗಿದೆ. ಆ್ಯಂಡ್ ಯಾವುದೇ ಹಿಡನ್ ಚಾರ್ಜಸ್ ಆಗಲಿ ಅಥವಾ ಇಲ್ಲಿ ಸರ್ಪ್ರೈಸ್ ಕಾಸ್ಟ್ ಆಗಲಿ ಇರಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಕೂಡ ನಿಮಗೆ ಹೇಳ್ತಾರೆ. ಅಂದರೆ ಡಿಸ್ಪೋಸ್ ಅಮೌಂಟ್ ಎಷ್ಟು ಟೋಟಲ್ ಇಂಟ್ರೆಸ್ಟ್ ಇದೆ, ಆ್ಯಂಡ್ ಎಷ್ಟು ನಿಮಗೆ ಡಿಸ್ಪೋಸ್ ಆಗುತ್ತೆ, ಪ್ರೊಸೆಸಿಂಗ್ ಫೀಸ್ ಎಲ್ಲ ಕಟ್ ಆಗಿಬಿಟ್ಟು ಎಲ್ಲನೂ ಕರೆಕ್ಟಾಗಿ ನಿಮಗೆ ಹೇಳ್ತಾರೆ, ಓಕೆ, ತೋರಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಡೇಟಾ ಕೂಡ ನಿಮ್ಮದು ಇಲ್ಲಿ 100% ಸೆಕ್ಯೂರ್ ಆಗಿರುತ್ತೆ, ಪ್ರೊಟೆಕ್ಟೆಡ್ ಆಗಿರುತ್ತೆ, ಪ್ರೈವೇಟ್ ಆಗಿ ಇರುತ್ತೆ ಗೈಸ್. ಆ್ಯಂಡ್ ಇಲ್ಲಿ ಇದೊಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಅನ್ನೋದು ಆಗಿದೆ. ಸೊ ಫಸ್ಟು ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸನ್ನು ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಿಮ್ಮದು ಪರ್ಮಿಷನ್ಸ್ನ ಕೇಳುತ್ತೆ, ಇಲ್ಲಿ ನೋಟಿಫಿಕೇಷನ್ಸ್ನ ಅಲೋ ಮಾಡಿಕೊಡಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಮೊಬೈಲ್ ನಂಬರ್ನ ನೀವು ಇಲ್ಲಿ ಫಸ್ಟು ಎಂಟರ್ ಮಾಡ್ಕೊಬೇಕು. ನಂತರ ಇಲ್ಲಿ OTP ಬರುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಗೈಸ್ ಈ ರೀತಿಯಾಗಿ ಬರುತ್ತೆ, ನೋಡ್ಬೋದು ಇಂಟರ್ಫೇಸ್ ಅನ್ನೋದು. ಇಲ್ಲಿ ಪವರ್ ಲೋನ್ ಅಂತ ಇದೆಯಲ್ಲ, ಅಪ್ ಟು 5 ಲ್ಯಾಕ್ ರುಪೀಸ್, ಅಪ್ ಟು ಇಲ್ಲಿ 36 ತಿಂಗಳವರೆಗೆ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಇಂತ ನಿಮಗೆ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓನ್ಲಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೇಲೇ ಇಲ್ಲಿ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಇಲ್ಲಿ 2 ವೀಲರ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ, ಡಿಜಿಟಲ್ ಗೋಲ್ಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಅಪ್ಲೈ ನೋ ಅಂತ ಇದೆಯಲ್ಲ, ಅಪ್ಲೈ ನೋ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ, SMS ಮತ್ತು ಲೊಕೇಶನ್ ಮತ್ತು ಫೋನ್ ಪರ್ಮಿಷನ್ಸ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ರೀಡ್ ಆ್ಯಂಡ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫೋನ್ ಕಾಲ್ಸ್ ಎಲ್ಲನೂ ನೀವು ಇಲ್ಲಿ ಅಲೋನ ಕ್ಲಿಕ್ ಮಾಡ್ಕೋಬೇಕು. ಆ್ಯಂಡ್ ನಂತರ ಇಲ್ಲಿ ಹೋಲ್ಡ್ ಆನ್ ಅಂತ ಬರುತ್ತೆ, ಅಂದರೆ ನಮ್ಮದು ಆಫರ್ನ ಇಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ. ನೋಡೋಣ ನನಗೆ ಎಷ್ಟು ಇಲ್ಲಿ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಕಣ್ಮುಂದೆನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್. ನಾನು ಯಾವುದೇ ಇಲ್ಲಿ ವಿಡಿಯೋನ ಪಾಸ್ ಮಾಡ್ತಾ ಇಲ್ಲ ಗೈಸ್. ನೋಡ್ಬೋದು, ಇವಾಗ ವಿಡಿಯೋ ಕೂಡ ಪಾಸ್ ಮಾಡ್ತಾ ಇಲ್ಲ. ಇಲ್ಲಿ ಅಡ್ರೆಸ್ ತೋರಿಸ್ತಾ ಇದ್ದೀನಿ, ಅದನ್ನು ನಾನು ಬ್ಲರ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳುತ್ತೆ, ಸೆಲೆಕ್ಟ್ ನಂಬರ್ ಆಫ್ ಅರ್ನಿಂಗ್ ಮೆಂಬರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಜನ ನಿಮ್ಮ ಮನೆಯಲ್ಲಿ ಲೈಕ್ ಅರ್ನಿಂಗ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾರೆ. ಒಂದಿದ್ರೆ 1, 2 ಜನ ಇದ್ದರೆ 2 ಜನ, 3 ಜನ ಇದ್ದರೆ 3 ಜನ, 3ಕ್ಕಿಂತ ಹೆಚ್ಚಿದ್ರೆ 3ಕ್ಕಿಂತ ಹೆಚ್ಚು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೋರ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ನೀವು ಏನಕ್ಕೆ ಈ ಒಂದು ಲೋನ ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಫಸ್ಟು ನಿಮಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ನಂತರ ಪ್ರೊಫೆಷ್ನಲ್ ಡೀಟೇಲ್ಸ್ ಕೇಳುತ್ತೆ, ಅದಾದ ನಂತರ ಇದು ಅಡಿಷ್ನಲ್ ಡೀಟೇಲ್ಸ್ ಬರುತ್ತೆ. ಬಟ್ ನನಗೆ ಇಲ್ಲಿ ಆಲ್ರೆಡಿ ನಾನು ಒಂದ್ಸರಿ ಅಪ್ಲೈ ಮಾಡಿರೋದ್ರಿಂದ ನನಗೆ ಇಲ್ಲಿ ಡೈರೆಕ್ಟ್ ಆಗಿದ್ದು ತೊಗೊತಾ ಇದೆ. ಸೊ ಫಸ್ಟು ಪರ್ಸನಲ್ ಡೀಟೇಲ್ಸಲ್ಲಿ ಬಂದುಬಿಟ್ಟು ನಿಮ್ಮ ನೇಮ್ ಮತ್ತು ನಿಮ್ಮದು ಆಧಾರ್ ಕಾರ್ಡಲ್ಲಿ ಅಥವಾ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆಯೋ ಅದೇ ನೇಮನ್ನು ಇಲ್ಲಿ ಎಂಟರ್ ಮಾಡ್ಕೊಬೇಕು. ನಂತರ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ, ಎಲ್ಲ ಡೀಟೇಲ್ಸನ್ನು ಕೊಡಿ ಪರ್ಸನಲ್ ಡೀಟೇಲ್ಸಲ್ಲಿ. ಅದಾದ ನಂತರ ಇಲ್ಲಿ ಪ್ರೊಫೆಷ್ನಲ್ ಡೀಟೇಲ್ಸ್ ಕೇಳುತ್ತೆ. ಪ್ರೊಫೆಷ್ನಲ್ ಡೀಟೇಲ್ಸಲ್ಲಿ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಎಲ್ಲನೂ ಕೇಳುತ್ತೆ, ಅದನ್ನೆಲ್ಲ ಡೀಟೇಲ್ಸ್ ಕೊಡಿ. ಅದಾದ ನಂತರ ಅಡಿಷ್ನಲ್ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಅಡ್ರೆಸ್ಸು ನಿಮ್ದು ಕರೆಕ್ಟ್ ಇದನ್ನು ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಚೇಂಜ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೋನ್ ಪರ್ಪಸ್ ಕೇಳುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಎಜುಕೇಷನಲ್ ಎಕ್ಸ್ಪೆನ್ಸಸ್ ಯಾವುದಿದೆ ನೋಡಿ, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಇನ್ಶೂರೆನ್ಸ್ ಬೈ ಮಾಡಿ ಏನಾದರೂ ಇರಲಿ ಗೈಸ್, ಅದನ್ನು ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾಪಿಂಗ್ ಇದ್ದರೆ ಶಾಪಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಶಾಪಿಂಗ್ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಇಲ್ಲಿ ಶಾಪಿಂಗ್ ಅಂತ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಹೇಳ್ತೀನಲ್ವ, ಎಜುಕೇಷ್ನಲ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ಲ ಅಥವಾ ಬಿಸ್ನೆಸ್ ಪರ್ಪಸ್, ಎರಡು ಸೆಲೆಕ್ಟ್ ಮಾಡ್ಕೊಳ್ಳಿ ಆಗುತ್ತೆ. ಓಕೆ, ಸೊ ಬಿಸ್ನೆಸ್ ಪರ್ಪಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ KYC ಮಾಡೋಕ್ಕೆ ಇಲ್ಲಿ ಅಲೋ ಮಾಡ್ಕೋಬೇಕು. ಓಕೆ, ಸೊ ಈ ಎಲ್ಲ ಬಾಕ್ಸ್ನ ನೀವು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಡಿ.
ಓಕೆ, ನಂತರ ಇಲ್ಲಿ ಮತ್ತೆ ಅನಲೈಸ್ ಆಗುತ್ತೆ ಆಫರ್ ಅನ್ನೋದು. ನೋಡೋಣ ಇವಾಗ ಎಷ್ಟು ನನಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮತ್ತೆ ನಾನು ಯಾವುದೇ ಇಲ್ಲಿ ಸ್ಕ್ರೀನ್ನ ಪಾಸ್ ಮಾಡ್ತಾ ಇಲ್ಲ ಅಥವಾ ವೀಡಿಯೋನ ನಾನು ಇಲ್ಲಿ ಯಾವುದೇ ಪಾಸ್ ಮಾಡ್ತಾ ಇಲ್ಲ ಗೈಸ್, ನಿಮ್ಮ ಕಣ್ಣು ಮುಂದೆನೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನಾನು ಇಲ್ಲಿ ಯಾವುದೇ ಪಾಸ್ ಆಗಲಿ ಅಥವಾ ಏನು ಮಾಡ್ತಾ ಇಲ್ಲ, ನಿಮ್ಮ ಕಣ್ಣು ಮುಂದೆನೇ ನನ್ನ ಲೋನ್ ಆಫರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ಗೈಸ್, ನೋಡ್ಬೋದು. ಓಕೆ ಗೈಸ್, ನಾನಿಲ್ಲಿ ಸದ್ಯಕ್ಕೆ ಎಲಿಜಿಬಲ್ ಆಗಿಲ್ಲ, ಯಾಕೆ ಅಂತಂದರೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಕ್ರೆಡಿಟಲ್ಲಿ ಅಂತ ಕೇಳ್ತಾ ಇದೆ. ಸೊ ನೋಡೋಣ ಗೈಸ್, ಇಲ್ಲಿ ಅನ್ಲಾಕ್ ಮೈ ಪ್ಲ್ಯಾನ್ ಅಂತಿದೆ. ಸೊ ಪ್ಲ್ಯಾನ್ನ ಅನ್ಲಾಕ್ ಮಾಡ್ಕೋಬೇಕಾಗಿರುತ್ತೆ 199 ರುಪೀಸಲ್ಲಿ. ಸೊ ಯಾಕೆ ಸದ್ಯಕ್ಕೆ ನಾನು ಇಲ್ಲಿ ಎಲಿಜಿಬಲ್ ಆಗಿಲ್ಲ. ಸೊ ಇಟ್ಸ್ ಓಕೆ ಗೈಸ್, ಸದ್ಯಕ್ಕೆ ನಾನು ಇಲ್ಲಿ ಎಲಿಜಿಬಲ್ ಆಗಿಲ್ಲ ಈ ಒಂದು ಲೋನ್ಗೆ, ಯಾಕೆಂತಂದರೆ ನಾನು ಆಲ್ರೆಡಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಅಕೌಂಟನ್ನು. ಸೊ ಅದಕ್ಕೆ ಈ ರೀತಿಯಾಗಿ ತೋರಿಸ್ತಾ ಇದೆ. ಓಕೆ, ನಿಮಗೆ ಇಲ್ಲಿ ಲೋನ್ ಅಪ್ರೂವಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ, ನಂತರ ಲೋನ್ ತೊಗೊಳ್ಳಿ. ಓಕೆ, ಸೊ ಗೈಸ್ ಇಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ. ಸೊ ಇನ್ನೂ ಇದಕ್ಕಿಂತ ಬೆಸ್ಟ್ ಅಪ್ಲಿಕೇಶನ್ ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದರ ಹೆಸರು ಟ್ರೂ ಬ್ಯಾಲೆನ್ಸ್ ಅಂತ. ಸೊ ಟ್ರೂ ಬ್ಯಾಲೆನ್ಸಲ್ಲಿ ನೀವು ಈಸಿಲಿ ಲೋನ್ ಅಪ್ಲೈ ಮಾಡ್ಕೋಬೋದು. ಆ ಒಂದು ಟ್ರೂ ಬ್ಯಾಲೆನ್ಸ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಡೀಟೇಲ್ ಆಗಿ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡಿಕೊಂಡು ಲೋನ್ನ ತೊಗೋಬೋದು. ಓಕೆನಾ? ಸೊ ಇದಾಗಿರುತ್ತೆ ಇದನ್ನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.